ಟಿವಿ9ನ ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ವರ್ಲ್ಡ್ ಕಪ್ ಗೆದ್ದ ನಂತರ ಒಂದು ಸೆಲೆಬ್ರೇಷನ್ ಮೂಡ್ನಲ್ಲಿದ್ದೀವಿ. ಜೊತೆಗೆ ಜಿಂಬಾಬ್ವೆಯ ಟಿ20 ಸರಣಿ ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲೊಂದು ಕಡೆ ವರ್ಲ್ಡ್ ಚಾಂಪಿಯನ್ಸ್ ಆದಮೇಲೆ ನಮ್ಮ ಹುಡುಗರ ಜೋಶ್ ಡಬಲ್ ಆಗಿರುತ್ತೆ. ಜಿಂಬಾಬ್ವೆಲ್ಲ ಯಾವ ಟೀಮ್ ಅನ್ನೋ ರೀತಿಯಾಗಿ ಆಡ್ತಾರೆ ಅಂತ ನೀವೆಲ್ಲ ಕೂಡ ಅಂದ್ಕೊಂಡಿದ್ವಿ. ಆದರೆ ನಿನ್ನೆ ಮೊದಲ ಪಂದ್ಯದಲ್ಲೇ ಒಂದು ಶಾಕರ್, ನಾವು ಸೋತಿದ್ದೀವಿ. ನಮ್ಮ ಯಂಗ್ ಇಂಡಿಯಾ, ಶುಭ್ಮಾನ್ ಗಿಲ್ ಅವರ ನಾಯಕತ್ವದ ಯಂಗ್ ಇಂಡಿಯನ್ ಬಾಯ್ಸ್ ಏನಿದ್ದಾರೆ, ಜಿಂಬಾಬ್ವೆ ಮೂಲಕ ಅವರ ಮೇಲೆ ಸೋಲುವ ಮೂಲಕ ಈಗ ಹೊಸದಾಗಿ ಒಂಥರ ಟೆನ್ಷನ್ ತಂದಿದ್ದಾರೆ. ಅಂದರೆ ಆಫ್ಟರ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ನಿವೃತ್ತಿಯ ನಂತರ ಟಿ20 ಫಾರ್ಮ್ಯಾಟ್ಗೆ ಮುಂದೇನು ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದರೆ ಇಬ್ಬರು ಸೀನಿಯರ್ ಪ್ಲೇಯರ್ಸ್, ಅತಿ ಹೆಚ್ಚು ಮ್ಯಾಚ್ಗಳನ್ನು ಭಾರತದ ಪರವಾಗಿ ಟಿ20ಯಲ್ಲಿ ಆಡಿದಂಥವ್ರು. ಸೊ ಅವರಿಲ್ಲದ ಮೇಲೆ ಮುಂದಿನ ಟೀಮ್ ಹೇಗಿರುತ್ತೆ ಅನ್ನೋ ಪ್ರಶ್ನೆ ಇತ್ತು. ಅದು ಮೊದಲ ಪಂದ್ಯದಲ್ಲೇ ಒಂದಷ್ಟು ಮಟ್ಟಕ್ಕೆ ಸಾಬೀತಾಗಿದೆ. ಟೂ ಅರ್ಲಿ, ಹೌದು, ಒಂದು ಮ್ಯಾಚಕ್ಕೆ ನಾವೇನು ಡಿಸೈಡ್ ಮಾಡೋಕ್ಕಾಗಲ್ಲ ಒಂದು ಮ್ಯಾಚ್ಗೆ. ಆದರೆ ಈಗ ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಸಮಯ. ಅಂದರೆ ನಮ್ಮಲ್ಲಿ ಕಂಪ್ಲೀಟ್ ಆಗಿ ಒಂದು ಯಂಗ್ ಟೀಮನ್ನು ಜಿಂಬಾಬ್ವೆಗೆ ಕಳಿಸಿದ್ದಾರೆ. ಇನ್ನೂ 3 ಜನ ಜಾಯ್ನ್ ಆಗಬೇಕು. ಸಂಜು ಸ್ಯಾಮ್ಸನ್, ಶಿವಮ್ ದುಬೆ, ಹಾಗೆಯೇ ಯಶಸ್ವಿ ಜೈಸ್ವಾಲ್, 3 ಕೂಡ ಜಾಯ್ನ್ ಆದಮೇಲೆ ಇನ್ನಷ್ಟು ಬಲಿಷ್ಠವಾಗಿ ನಮ್ಮ ಟೀಮ್ ಬರುತ್ತೆ. ಆದರೆ ನಿನ್ನೆ ಮ್ಯಾಚ್ ಬಗ್ಗೆ ಒಂದು ರಿವ್ಯೂ ಮಾಡೋದಾದರೆ, ಆರಂಭದಲ್ಲಿ ನಮ್ಮ ಬೌಲಿಂಗ್ ಅದ್ಭುತವಾಗಿತ್ತು. ನಮ್ಮ ಬೌಲರ್ಗಳಾದಂಥ ರವಿ ಬಿಷ್ಣೋಯಿ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಇಬ್ಬರು ಕೂಡ ಸ್ಪಿನ್ನರ್ಸ್ ಸೂಪರ್ ಬೌಲಿಂಗ್ ಮಾಡಿದ್ರು. ಅದರಲ್ಲೂ ಬಿಷ್ಣೋಯಿ ಅವರು ಯಾಕೆ ನಂಬರ್ 1 ಟಿ20 ಬೌಲರ್ ಆಗಿ ಬಂದರು, ಇದೆಲ್ಲಕ್ಕೂ ಕೂಡ ಮತ್ತಷ್ಟು ಅವರು ಪ್ರೂಫನ್ನು ತೋರಿಸಾಗಾಯಿತು. ಅದ್ಭುತವಾದಂಥ ಸ್ಪೆಲ್ಲನ್ನು ಮಾಡಿದರು. ಎಕನಾಮಿಕಲ್ ಆಗಿ ಬಿಷ್ಣೋಯಿ ಅವರ ಬೌಲಿಂಗ್ ಇತ್ತು. ಇನ್ನು ವಾಷಿಂಗ್ಟನ್ ಸುಂದರ್ ಸ್ವಲ್ಪ ಗ್ಯಾಪ್ ಆದಮೇಲೆ IPL ಕೂಡ ಕರೆಕ್ಟಾಗಿ ಅವರಿಗೆ ಆಡೋಕ್ಕೆ ಸಾಧ್ಯ ಆಗಲಿಲ್ಲ, ಇಂಜುರಿ ಸಮಸ್ಯೆ ಇತ್ತು. ಇದೆಲ್ಲವನ್ನ ಮೀರಿ ಸುಂದರ್ ನಾನೊಬ್ಬ ಉಪಯುಕ್ತ ಬ್ಯಾಟ್ಸ್ಮನ್ ಹಾಗೆಯೇ ಬೌಲರ್, ಆಲ್ರೌಂಡರ್ ಅನ್ನೋದನ್ನು ನೆನ್ನೆ ಪ್ರೂವ್ ಮಾಡಿದರು. ಸೊ ಬೌಲಿಂಗ್ ವಿಚಾರದಲ್ಲಿ ಯಾವುದೇ ಡೌಟ್ ಇಲ್ಲ, ಅದ್ಭುತವಾಗಿ ಬೌಲಿಂಗ್ ಮಾಡಿದರು. ಮುಖೇಶ್ ಹಾಗೆಯೇ ಖಲೀಲ್ ಇರ್ಬೋದು, ಆವೇಶ್ ಖಾನ್ ಕೂಡ ಅದ್ಭುತವಾಗಿ ಬೌಲಿಂಗನ್ನು ಮಾಡಿದರು. ಆದರೆ ನಮ್ಮ ಕನ್ಸರ್ನ್ ಇರೋದು ನಮ್ಮ ಬ್ಯಾಟ್ಸ್ಮನ್ಗಳ ಬಗ್ಗೆ. ನಾವು ಒಂದಷ್ಟು ಪ್ಲೇಯರ್ಗಳನ್ನು ಫ್ಯೂಚರ್ನ ಪ್ಲೇಯರ್ಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಅಭಿಷೇಕ್ ಶರ್ಮಾ ಇರ್ಬೋದು, ಋತುರಾಜ್ ಗಾಯಕ್ವಾಡ್, ಹಾಗೆಯೇ ರಿಯಾನ್ ಪರಾಗ್, ಧ್ರುವ್ ಜುರೇಲ್, ಇವರೆಲ್ಲರೂ ಕೂಡ ಫ್ಯೂಚರ್ನ ಬ್ಯಾಟ್ಸ್ಮನ್ಗಳು ಅನ್ನೋ ರೀತಿಯಾಗಿ ಅವ್ರನ್ನ ಉಲ್ಲೇಖಿಸಲಾಗುತ್ತೆ. ಆದರೆ ನಿನ್ನೆ ಆಡಿದಂಥ ರೀತಿ, ಅಭಿಷೇಕ್ ಶರ್ಮಾ ಕೂಡ ಅವರ ಚೊಚ್ಚಲ ಪಂದ್ಯ 4 ಬಾಲ್ ಆಡಿದ್ರು, ಯಾವುದೇ ರನ್ ಗಳಿಸಲಿಲ್ಲ. ಒಂದು ದೊಡ್ಡ ಶಾಟ್ಗೆ, ಅಗ್ರೆಸಿವ್ ಶಾಟ್ಗೆ ಹೋದರು, ಔಟ್ ಆದರು. ಅದಾದಮೇಲೆ ರಿಯಾನ್ ಪರಾಗ್, ನಾನು ವರ್ಲ್ಡ್ ಕಪ್ನ ಮ್ಯಾಚೇ ನೋಡಲ್ಲ ಯಾಕಂದರೆ ನಾನು ಟೀಮಲ್ಲಿ ಇಲ್ವಲ್ಲ ಅಂತ ಹೇಳಿದಂಥ ರಿಯಾನ್ ಪರಾಗ್, ಅವರ ಬ್ಯಾಟಿಂಗನ್ನು ಯಾರೂ ಕೂಡ ನೋಡೋಕ್ಕಾಗಲ್ಲ, ಟಿ.ವಿ ಆಫ್ ಮಾಡಬೇಕು ಅನ್ನೋ ರೀತಿಯಾಗಿ ನೆನ್ನೆ ಆಡಿದ್ರು. ಹಾಗೆಯೇ ಧ್ರುವ್ ಜುರೇಲ್ ಕೀಪಿಂಗ್ ವಿಚಾರದಲ್ಲಿ ಫ್ಯೂಚರಿಗೆ ಅವರು ಟೆಸ್ಟ್ನಲ್ಲಿ ಒಳ್ಳೆ ಆಟವನ್ನು ಆಡ್ತಿದ್ದಾರೆ. ಆದರೆ ಟಿ20 ಫಾರ್ಮ್ಯಾಟ್ಗೆ ಇನ್ನೂ ಕೂಡ IPLನಲ್ಲೂ ಕೂಡ ಅಂಥ ಪರ್ಫಾರ್ಮೆನ್ಸ್ ಬರಲಿಲ್ಲ. ಹಾಗೆ ಈಗ ನ್ಯಾಷನಲ್ ಟೀಮಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಷ್ಟು ಇಂಪ್ರೆಸಿವ್ ಆಗಿರಲಿಲ್ಲ. ಇನ್ನು ರಿಂಕು ಸಿಂಗ್ ಅವರು ಟಿ20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗದೇ ಇರುವಾಗ ಅಥವಾ ಫೈನಲ್ 15ಗೆ ಬರದೇ ಇರುವಾಗ ಭಾಳಷ್ಟು ಜನರಿಗೆ ಡಿಸಪಾಯಿಂಟ್ ಆಗಿತ್ತು. ರಿಂಕು ಸಿಂಗ್ ಇರಬೇಕಾಗಿತ್ತು 15ನಲ್ಲಿ ಅಂತ. ಆದರೆ ನಿನ್ನೆ ಅವರು ಕೂಡ 2 ಬಾಲ್ ಆಡಿದ್ರು, ಡಕ್ಔಟ್ ಆದರು. ಅಂದರೆ ನಮ್ಮ ಮಿಡ್ಲ್ ಆರ್ಡರ್ ಏನಿದೆ, ಜವಾಬ್ದಾರಿ ತೆಗೆದುಕೊಂಡು ಆಡಬೇಕಾದಂಥ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ವಿಕೆಟ್ ಕೊಡ್ತಾನೆ ಹೋದರು. ಶುಭ್ಮಾನ್ ಗಿಲ್ ಸಾಕಷ್ಟು ಪ್ರಯತ್ನ ಪಟ್ಟರು, ಅವ್ರ ಬಗ್ಗೆ 2 ಮಾತಿಲ್ಲ. ಆ್ಯಸ್ ಎ ಕ್ಯಾಪ್ಟನ್ ಅವ್ರು ಕೊನೆಯವರೆಗೆ ಇದ್ದಿದ್ರೆ ಖಂಡಿತ ಭಾರತ ಗೆಲ್ತಾ ಇತ್ತು. ಆದರೆ ಆ ಒಂದು ಎಫರ್ಟನ್ನು ಶುಭ್ಮಾನ್ ಗಿಲ್ ಹೊರತುಪಡಿಸಿದ್ರೆ ಬೇರೆ ಯಾರೂ ಕೂಡ ಟಾಪ್ ಆರ್ಡರ್ನಲ್ಲಿ ತೋರಿಸಲಿಲ್ಲ. ಧ್ರುವ್ ಜುರೇಲ್ ಸ್ವಲ್ಪ ಟ್ರೈ ಮಾಡಿದ್ರು ಕೂಡ ನಂತರ ಔಟ್ ಆದರು. ಆದರೆ ಲೋವರ್ ಆರ್ಡರ್ ಆವೇಶ್ ಖಾನ್ ಹಾಗೆಯೇ ವಾಷಿಂಗ್ಟನ್ ಸುಂದರ್ ಆಡಿದಂಥ ರೀತಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಭಾಳಷ್ಟು ಪ್ರಯತ್ನ ಪಟ್ಟರು, ಅಟ್ಲೀಸ್ಟ್ ನಾವೇನೊಂದು ಅಟೆಂಪ್ಟ್ ಮಾಡೋಣ ಅಂತ. ಸುಂದರ್ ಕೊನೆಯದಾಗಿ ಅವರಿಗೆ ಪಾರ್ಟ್ನರ್ಸ್ ಸಾಕಾಗಲಿಲ್ಲ. ಒಂದು ಕಡೆಯಲ್ಲಿ ಎಲ್ಲೇ ಹೋದರೆ ಅವರು ಫಿನಿಷ್ ಮಾಡುವಂಥ ಚಾನ್ಸಸ್ ಇತ್ತು. ತುಂಬ ಪ್ರೆಷರ್ ಆಯಿತು, ಆಸ್ಕಿಂಗ್ ರೇಟ್ ಕೂಡ ಜಾಸ್ತಿ ಆಗ್ತಾ ಹೋಯಿತು. ಓವರಾಲ್ ನಾವು ನಿನ್ನೆ ಮ್ಯಾಚನ್ನು ಸೋತಿದ್ದೀವಿ. ಓಕೆ ಫೈನ್, ಒಂದು ಮ್ಯಾಚ್ನಲ್ಲಿ ನಾವು ಎಲ್ಲವನ್ನು ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ, ಯಾಕಂದರೆ 2ನೇ ಮ್ಯಾಚ್ ಇದೆ ಇವತ್ತು. ಹಾಗಾಗಿ ಮತ್ತೆ ನಮ್ಮ ಹುಡುಗರು ಕಮ್ಬ್ಯಾಕ್ ಮಾಡ್ತಾರೆ. ಬಟ್ ಇಲ್ಲಿರುವಂಥ ಕನ್ಸರ್ನ್, ನಾವು ಮುಂದೆ ಹೋಗಬೇಕಾದ್ರೆ ಕಂಪ್ಲೀಟಾಗಿ ಟಿ20ಗೆ ಯಂಗ್ಸ್ಟರ್ಸ್ಗಳನ್ನೇ ನಂಬಿಕೊಂಡು ಯಂಗ್ ಇಂಡಿಯಾ ಅಂತ ಹೋಗಬೇಕಾ, ಅಥವಾ ಯಾರು ಒಂದಷ್ಟು ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಪಾರ್ಟ್ ಫ್ರಮ್ ಕೊಹ್ಲಿ ಹಾಗೆಯೇ ರೋಹಿತ್ ಶರ್ಮಾ ಇದ್ದಾರೆ, ಫಾರ್ ಎಕ್ಸಾಂಪಲ್ KL ರಾಹುಲ್, ಅವ್ರನ್ನ ಟಿ20ಗೆ ಕನ್ಸಿಡರ್ ಮಾಡಬೇಕಾ, ಹಾಗೆಯೇ ಶ್ರೇಯಸ್ ಅಯ್ಯರ್ ಇದ್ದಾರೆ, ಇವರೆಲ್ಲರೂ ಕೂಡ ಈ ಒಂದು ಫಾರ್ಮ್ಯಾಟ್ನಲ್ಲಿ ಆಡಿಸ್ಬೇಕಾಗುತ್ತೆ ಅನ್ನೋದು ಒಂದಷ್ಟು ಮಂದಿ ಅಭಿಪ್ರಾಯ. KL ರಾಹುಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ, ಒಂದು ಕ್ಯಾಪ್ಟನ್ಸಿ ಅಂತ ಕೊಟ್ಟರೆ ಖಂಡಿತ ಅವರು ಅದನ್ನು ನಿಭಾಯಿಸ್ಕೊಂಡು ಹೋಗ್ತಾರೆ. ಸೊ ಆ ಕಾರಣಕ್ಕೆ ಇಂಥ ಪ್ಲೇಯರ್ಗಳನ್ನು ಈಗಾಗಲೇ ಸಂಜು ಸ್ಯಾಮ್ಸನ್ ಇವರೆಲ್ಲ ಜಾಯ್ನ್ ಆಗ್ತಾ ಇರ್ಬೋದು. ಬಟ್ ಕಂಪ್ಲೀಟಾಗಿ ಒಂದು ಯಂಗ್ಸ್ಟರ್ಸ್ ಇರುವಂಥ ಟೀಮನ್ನು ನಂಬೋಕೆ ಸಾಧ್ಯ ಆಗುತ್ತಾ, ಇದೇನಾ ನಮ್ಮ ಭವಿಷ್ಯದ ಪ್ಲೇಯರ್ಗಳ ಲಿಸ್ಟ್ ಅನ್ನೋದು ಒಂದಷ್ಟು ಪ್ರಶ್ನೆ ನಿನ್ನೆ ಮ್ಯಾಚ್ನಲ್ಲಿ. ಅದು ಕೂಡ ಜಿಂಬಾಬ್ವೆ ಏನು ಟಿ20 ವರ್ಲ್ಡ್ ಕಪ್ಗೆ ಸರಿಯಾಗಿ ಕ್ವಾಲಿಫೈ ಆಗದಿರುವಂಥ ಟೀಮ್ ಅವರ ಮೇಲೆ ನಾವು ಸೋತಿದ್ದೀವಿ. ಜೊತೆಗೆ ನಿನ್ನೆಯ ಮ್ಯಾಚ್ನಲ್ಲಿ ಅವರ ಬೌಲಿಂಗ್ ಬಗ್ಗೆ ಕೂಡ ನಾವು ಮಾತನಾಡಬೇಕು. ಅವರು ಪೇಸರ್ಸ್ ಮಾಡಿದಂಥ ರೀತಿ, ಹಾಗೆಯೇ ಸಿಕಂದರ್ ರಜಾ ಕ್ಯಾಪ್ಟನ್ ಬಂದು ತೆಗೆದಂಥ 3 ವಿಕೆಟ್ಗಳು, ಇದೆಲ್ಲವೂ ಕೂಡ ಅವ್ರಿಗೆ ತುಂಬ ಕ್ರಿಟಿಕಲ್ ಆಗಿತ್ತು. ಜೊತೆಗೆ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸನ್ನು ಅವರ ತವರು ನೆಲದಲ್ಲೇ ಕೊಟ್ಟರು, ಅದರಲ್ಲಿ 2 ಮಾತಿಲ್ಲ. ಜಿಂಬಾಬ್ವೆ ನೆನ್ನೆ ಅದ್ಭುತವಾಗಿ ಆಡ್ತು. ಆದರೆ ನಮ್ಮ ಟೆಂಪರ್ಮೆಂಟ್ ಇವತ್ತಿನ ಮ್ಯಾಚ್ನಲ್ಲಿ ಹೇಗಿರುತ್ತೆ, ಯಾಕಂದರೆ ಸ್ವಲ್ಪ ನಿತ್ತು ಆಡುವಂಥ ಪ್ಲೇಯರ್ಗಳು ಕೂಡ ಬೇಕಾಗುತ್ತೆ. ಮಿಡ್ಲ್ ಆರ್ಡರ್ನಲ್ಲಿ ಎಲ್ಲರೂ ಕೂಡ ಬ್ಯಾಂಗ್ ಅಂತ ಶಾಟ್ಗೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಆದರೆ ಕೆಲವೊಂದು ಆಟಗಾರರು ಹೇಳುವಂಥ ಪ್ರಕಾರ, ಮಾಜಿ ಆಟಗಾರ ಅಭಿನವ್ ಮುಕುಂದ್ ಇದರ ಬಗ್ಗೆ ಮಾತನಾಡಿದರು ಮ್ಯಾಚ್ ಆದಮೇಲೆ. ಅವ್ರು ಹೇಳೋ ಪ್ರಕಾರ ಇಲ್ಲ, ನಮ್ಮ ಹುಡುಗರ ಅಪ್ರೋಚ್ ಹೀಗೆ ಇರಬೇಕು. ಮೊದಲ ಮ್ಯಾಚ್ನಲ್ಲಿ ಅದು ಕೈ ಕೊಟ್ಟಿದೆ, ಹೌದು. ಆದರೆ ಅವರ ಅಗ್ರೆಸಿವ್ ನೇಚರ್, ಬಂದ ಬಾಲ್ಗಳಿಗೆ ಆ ಶಾಟ್ಗಳನ್ನ ಕ್ಲಿಯರ್ ಮಾಡುವಂಥ ನೇಚರ್
ಹಾಗೆ ಇರಬೇಕು ಅನ್ನೋದು ಕೂಡ ಈಗ ಒಂದಷ್ಟು ಮಾಜಿ ಪ್ಲೇಯರ್ಸ್ ಹೇಳ್ತಿದ್ದಾರೆ. ನಮ್ಮ ಅಪ್ರೋಚ್ ಹೀಗೆ ಇರಲಿ, ಒಂದು ಮ್ಯಾಚ್ ಸೋತ್ವಿ ಅಂತ ಬದಲಾವಣೆ ಮಾಡೋದು ಬೇಡ, ಬಾಲ್ನ ಮೆರಿಟ್ ಮೇಲೆ ಆಡಲಿ ಅನ್ನೋದು. ಸೊ ಹಾಗಾಗಿ ಈಗ ಯಂಗ್ ಟೀಮ್ ಏನಿದೆ ಇದು ಭವಿಷ್ಯದಲ್ಲಿ ಹೇಗೆ ರೂಪುಗೊಳ್ಳುತ್ತೆ ಒಂದು ದೊಡ್ಡ ಚಾಲೆಂಜ್. ಮುಂದೆ ಬರುವಂಥ ಕೋಚ್ ಈಗಾಗಲೇ ಗೌತಮ್ ಗಂಭೀರ್ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಇದೆ. ಅವರಿಗೆ ದೊಡ್ಡದಾದಂಥ ಚಾಲೆಂಜ್ ಇದೆ. ಸೀನಿಯರ್ಗಳು ಹೋದ ನಂತರ ರವೀಂದ್ರ ಜಡೇಜಾ, ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರ ನಂತರ ಹೇಗೆ ಟೀಮನ್ನು ಕಟ್ಟಬೇಕು, ಯಾಕಂದರೆ ಒಂದು ಫೇಸ್, ಪ್ರತಿಯೊಂದು ಟೀಮ್ಗೂ ಅದೊಂದು ಫೇಸ್ ಅಂತ ಬರುತ್ತೆ. ಸೀನಿಯರ್ ಪ್ಲೇಯರ್ಗಳು ಹೊರಗೆ ಹೋಗುವಾಗ ಉಳಿದಿರುವಂಥ ಪ್ಲೇಯರ್ಗಳು ಅವ್ರನ್ನ ಕಟ್ಟುವಂಥದ್ದು ಹೇಗೆ ಅಂತ. ಸೊ ಮುಂದಿನ ಶ್ರೀಲಂಕಾ T20 ಇದೆ, ಇದಾದಮೇಲೆ ಆಗ ಮೇ ಬಿ ಫುಲ್ ಫ್ಲೆಡ್ಜ್ ಆದಂಥ ಟೀಮನ್ನು ನಾವು ನೋಡ್ಬೋದು. ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಈಗ ಜಿಂಬಾಬ್ವೆಯಲ್ಲಿ ಆಡ್ತಿರುವಂಥ ಯಂಗ್ಸ್ಟರ್ಸ್ ಜೊತೆಗೆ ಒಂದಷ್ಟು ಸೀನಿಯರ್ಸ್ ಕೂಡ ಆ್ಯಡ್ ಆಗ್ತಾರೆ. ಫಾರ್ ಎಕ್ಸಾಂಪಲ್ ಸೂರ್ಯಕುಮಾರ್ ಟೀಮ್ ಒಳಗಡೆ ಬರ್ತಾರೆ, ಹಾಗೆಯೇ ರಿಷಬ್ ಪಂತ್ ಟೀಮಲ್ಲಿ ಇರ್ತಾರೆ. ಸೊ ಇನ್ನು ಹಲವಾರು ಪ್ಲೇಯರ್ಗಳು ನಾವು ಜಾಯ್ನ್ ಆಗುವಂಥದ್ದನ್ನು ನೋಡ್ಬೋದು ಮುಂದಿನ ದಿನಗಳಲ್ಲಿ. ಆದರೆ ಯಂಗ್ ಟೀಮ್ ನೆನ್ನೆ ಆಡಿದಂಥ ರೀತಿ ನಿಜಕ್ಕೂ ಡಿಸಪಾಯಿಂಟಿಂಗ್ ಆಗಿತ್ತು. ಹಾಗಾಗಿ ಮುಂದಿನ ಮ್ಯಾಚ್ನಲ್ಲಿ ಅದನ್ನು ಓವರ್ಕಮ್ ಮಾಡಿ ನಮ್ಮ ಟೀಮ್ ಉತ್ತಮ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅನ್ನೋ ವಿಶ್ವಾಸ ನಮಗೆ, ನಿಮಗೆ ಎಲ್ರಿಗೂ ಕೂಡ ಇದೆ. ಸೊ ನೆನ್ನೆಯ ಪರ್ಫಾರ್ಮೆನ್ಸ್, ಭಾರತ ಆಡಿದಂಥ ರೀತಿ ನಿಮ್ಗೇನು ಅನಿಸ್ತು? ಒಂದು ಮ್ಯಾಚ್ ಓಕೆ, ಒಂದು ಎಕ್ಸ್ಕ್ಯೂಸನ್ನು ಕೊಡ್ಬೋದು ಅಂತ ಅನಿಸುತ್ತಾ, ಅಥವಾ ಇಲ್ಲ ಮೊದಲ ಮ್ಯಾಚ್ನಲ್ಲಿ ಸ್ವಲ್ಪ ನಿಂತು ಆಡಬೇಕಾಗಿತ್ತು, ತಾಳ್ಮೆಯಿಂದ ಆಡಬೇಕಾಗಿತ್ತು, ಲೋ ಸ್ಕೋರ್ ಇತ್ತು ಅಂತ ನಿಮ್ಗೆ ಅನಿಸುತ್ತಾ? ಒಂದು ಚಾನ್ಸ್ ಕೊಡ್ಬೋದಾ? ನೀವು ಕಮೆಂಟ್ ಮಾಡಿ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.